ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ರಾಜ್ಯ ರೈತ ಮುಖಂಡರಾದ ಮಲ್ಲಿಕಾರ್ಜುನ ಬಾಳನಗೌಡರ್ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ, ರೈತರಿಗೆ ಕೃಷಿ ಇಲಾಖೆಯಿಂದ ಸಮರ್ಪಕವಾಗಿ ಬಿತ್ತನೆ ಬೀಜ, ರಸಗೊಬ್ಬರಗಳು ಸರಿಯಾಗಿ ವಿತರಣೆಯಾಗುತ್ತಿಲ್ಲ. ಅಲ್ಲದೆ ಯಾವುದೇ ಅಧಿಕಾರಿಗಳು ನಮ್ಮ ಹಳ್ಳಿಗಳಿಗೆ ಭೇಟಿ ನೀಡುತ್ತಿಲ್ಲ ಎಂದರು. ಸದನದಲ್ಲಿ ಸ್ಥಳೀಯ ಶಾಸಕರು, ಮಂತ್ರಿಗಳು ರೈತರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡುವುದಿಲ್ಲ ಎಂದರು. ಎಲ್ಲ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಎಂದರು. ಕೃಷಿ ಮಂತ್ರಿಗಳು ರೈತರ ಸಮಸ್ಯೆ ಅರಿತು ಅವರ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಉಪಾಧ್ಯಕ್ಷರಾದ ಮಾರುತಿ ಸುಂಕದ್ ಹಾಗೂ ರೈತ ಮಹಿಳಾ ಮುಖಂಡರಾದ ಈರವ್ವ ಕುರುಬಗಟ್ಟಿ ಉಪಸ್ಥಿತರಿದ್ದರು. ನಮ್ಮ ಧಾರವಾಡ ಜಿಲ್ಲಾದ ಒಂದು ರೈತರ ಕಷ್ಟ ಕುರಿತು ನಾನು ಮಲ್ಲಿಕಾರ್ಜುನ ಗಿರಿಯಪ್ಪ ಬಾಳನಗೌಡ ರಾಜ್ಯದ ರೈತ ಮುಖಂಡ, ನನ್ನ ಜೊತೆಗಿದ್ದಂಥ ಜಿಲ್ಲಾ ಉಪಾಧ್ಯಕ್ಷರು ಸುಂಕದ್ ಅವರು, ಶಿಬರ್ಗಟ್ಟಿ ಕುರುಬಗಟ್ಟಿ ಅವರು ರೈತ ಮುಖಂಡ ಕೂಡಿದ್ದಾರೆ. ಈಗ ನಮ್ಮ ರೈತರ ಕಷ್ಟವನ್ನು ಅನೇಕ ಬಾರಿ ನಾವು ಹೇಳಿ ಇವತ್ತು ಏನಂದ್ರೆ ಒಂದು ನಮಗೆ ಬುದ್ಧಿ ಬಂದು ಹೋಗೈತೆ ಎಲ್ಲ ರೈತರಿಗೂ. ಯಾವುದು ಇವತ್ತಿನ ಮಟ್ಟನ ಒಂದು ಚೀಲ ನೀರಾವರಿ ಸಿಗೋದು, DAP ಸಿಗೋದು, ಏನು ಸಿಗೋದು, ನೀರಾವರಿ ಸಿಗೋದು. ಯಾವ ಆಫೀಸರು ಕೃಷಿ ಒಂದು ತಾಲೂಕು ಅಧಿಕಾರಿ ಆಫೀಸ್ಗಳು ಇರ್ಬೋದು, ಜಿಲ್ಲಾ ಕೃಷಿ ಸಾಹೇಬರು ಇರ್ಬೋದು, ಯಾರು ಇವತ್ತಿನ ಯಾವ ಜಿಲ್ಲೆ ತಾಲೂಕಿಗೆ ಬಂದು ವಿಸಿಟ್ ಕೊಟ್ಟಿಲ್ಲ ಇವತ್ತಿನ ಮಟ್ಟನು. ಮತ್ತೆ ನಾವು ವಿಸಿಟ್ ಮಾಡ್ತೇವೆ ಅಂತಾರಲ್ಲ, ಎಲ್ಲ ಸುಳ್ಳು. ಬಂದಲ್ಲಿ ಎಲ್ಲಿ ಇರ್ತದೆ ಅಲ್ಲಿ ಗಟ್ಟಿ ಮೇಲೆ ನಿಂತು ಆದ್ರೆ ಅಲ್ಲದ ಊರಿಗೆ ಬರ್ಬೇಕು, 1 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗೆ ಹೋಗ್ಬೇಕು, ದಾರಿ ಇಲ್ಲ. ಗೊತ್ತಾಗೈತೆ ಎಲ್ಲರಿಗೂ ರೈತರು ಹೆಂಗೆ ಹೋಗ್ಬೇಕು, ಹೊಲಗಳಿಗೆ ಎಲ್ಲರಿಗೂ ಗೊತ್ತಾಗೈತಿ. ಅದಕ್ಕಾಗಿ ಈಗ ಅಧಿವೇಶನದಾಗ ರೈತರ ಬಗ್ಗೆ ಶಕ್ತಿ ಯಾವನು ಎತ್ತಾಕತ್ತೇರಿಲ್ಲ, ವಿರೋಧ ಪಕ್ಷ ನಾಯಕರು ಎತ್ತಾಕ್ತಿದಿಲ್ಲ, ಈಗ ಅಧಿಕಾರಿಗಳು ಈಗ ಹಾಲಿ ಸರ್ಕಾರನೂ ಎತ್ತಾಕ್ತಾರಿಲ್ಲ. ಬರೀ ಆ ಧರ್ಮಸ್ಥಳದ್ದು ಅದು ಇದು ಮಾಡ್ಕೊಂತ ಹೋದ್ರೆ ನಾವೇನು ನೋಡ್ಬೇಕು ರೈತರೆಲ್ಲ. ಇವತ್ತಿನ ಮಟನು ಯಾವ ರೈತರು ನೋಡ್ರಿ ಅಧಿವೇಶನದಾಗ 4-5 ದಿನ ಅಧಿವೇಶನ ಇಡಾಕೈತಿ. ಯಾವ ರೈತರು ಇವತ್ತಿನ ಮಟನು ರೈತರ ಬಗ್ಗೆ ನಿಮ್ಗೆ ಏನಾಗೈತೆ, ನೀವು ಅದಿರೋ ಸತ್ತಿರೋ ಇವತ್ತು ಯಾವನು ಕೇಳಿಲ್ಲ, ಯಾವ ಮಿನಿಟ್ಸ್ಗಳು ಕೇಳಿಲ್ಲ. ಅದಕ್ಕಾಗಿ ನಮ್ಮ ರೈತರು ನೀವೆಲ್ಲ ಕರ್ನಾಟಕದಾಗ ಏನು ಮಾಡ್ತೀರಿ, ಎಲ್ಲ TV ನೋಡ್ತೀರಿ, ಎಲ್ಲ ನೋಡ್ತೀರಿ, ಒಂದು ವಿಚಾರ ಮಾಡ್ರಿ. ಈಗೆಲ್ಲ ಹಾಳಾಗೋದು 2ನೇ ಸಲ ಬಿತ್ತಿದ್ರು ನೀವು ಈ ಸದ್ಯ ಹೆಸರು ಎಲ್ಲ ರೈತರು ಹೆಸರು ಬಾದಾಗ ಹೋಗ್ಯಾವ. ಅದಕ್ಕಾಗಿ ನಮ್ಮ ಎಲ್ಲ ರೈತರು ಭಾಳ ಸಂಕಟದಾಗ ಅದಾರ. ಬರ ಪರಿಹಾರ 2024 ಹಿಂಗಾರಿ ಕೆಲವೊಂದು ಜನಕ್ಕೆ ಕೊಟ್ರೆ, ಕೆಲವೊಂದು ಜನಕ್ಕೆ ಕೊಡ್ಲಿಲ್ಲ. ಬೆಳೆ ವಿಮಾ ಕೊಡ್ಲಿಲ್ಲ. 23 ನಂತರ ಮುಂಗಾರಿ ಹಿಂಗಾರಿ ಬೆಳೆ ವಿಮಾ ಕೊಟ್ಟಿಲ್ಲ, ಅದು ಬರಗಾಲ ಇತ್ತು. 23 ಹಿಂಗಾರಿ ಎಲ್ಲಿ ಬರ್ಲಿಲ್ಲ. 24 ತುಂಬಿಸ್ಕೊಂಡ್ರೆ, 25 ಮುಂಗಾರಿ ತುಂಬಿಸ್ಕೊಂಡಾರ. ಅದನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಎಲ್ಲ ರೈತರಿಗೆ ಅವ್ರಿವ್ರ ರೈತರ ಖಾತೆ ಹೋಯ್ತು ಅನ್ನೋಂಗಿಲ್ಲ, ಎಲ್ಲ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕು. ಅದ್ರ ಜೊತೆಗೇನೆ ರೈತ ಮೋದಿ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಈ ಆಗಸ್ಟ್ 15ರೊಳಗೆ ಮಾಡಂತ ಗಡುವು ಕೊಟ್ಟಿದ್ದೀವಿ. ನಮ್ಮ ಎಲ್ಲ ರೈತರು ಕೂಡ್ಕೊಂಡು, ದಾಟ್ ಜಿಲ್ಲೆ ರೈತರು ಕೂಡ್ಕೊಂಡು ಅದ್ರ ಬಗ್ಗೆ ಯಾರು ಇನ್ನೂವರೆಗೆ ಮಾತಾಡಿಲ್ಲ. ನೀವು ರೈತರಂದು ಏನು ತಿಳ್ಕೊಂಡಿರಿ, ಅದಕ್ಕೊಂದು ಅರ್ಥ ಮಾಡ್ಕೊರಿ. ಇವತ್ತು ರೈತರ ಎಲ್ಲ ಏನು ಶಕ್ತಿ ಉಳಿದಿಲ್ಲ ನಮ್ಮಲ್ಲಿ. 2 ಸಲ ಬಿತ್ತಿ 2 ಸಲ ಬೆಳೆದು ಇವತ್ತಿನ ಮಟ್ಟನು ಸರಿಯಾಗಿ ಕೈಗೆ ಪೀಕ್ ಬರ್ಬಾರ್ದು ನಮಗೆ. ಮಳೆಗೆ ಪೀಕ್ ಮೇಳಿಗೆ ಬಿಡಾಕತ್ತೈತಿ ಹೆಸರು. ಅದಕ್ಕಾಗಿ ದಯವಿಟ್ಟು ನಾನು ಎಲ್ಲ ಕೃಷಿ ಚಲವಾಸ್ವಾಮಿಗಳ ಮ್ಯಾಲೆ ದಿಲ್ಲಿ ಕೃಷಿ ಮಂತ್ರಿಗೆ ಒಂದು ವಿನಂತಿ ಮಾಡ್ತೇನೆ. ನೀವು ವಿಚಾರ ಮಾಡಿ ರೈತರ ಬಗ್ಗೆ. ಯಾಕೆ ನಿಮ್ಗೆ ಎಲ್ಲ ರೈತರು ಆಶೀರ್ವಾದ ಮಾಡ್ಯಾರ, ಆಶೀರ್ವಾದ ಮಾಡಿ ನಿಮ್ಮನ್ನ ಜಗ ಕೊಟ್ಟಿಸ್ಯಾರ. ನಮಗೆ ಬೆಟ್ ಸದ್ಯಕ್ಕೆ ಆಗೋದಿಲ್ಲ. ನೀವು ಪೊಲೀಸ್ಗಳು ಹಿಂದಕ್ಕೆ ಸೇರಿಸ್ಬಿಡ್ತೀರಿ. ಒಂದು ನಮ್ಮನ್ನ ಹೇಳಿಕೆ ಕೇಳ್ಕೊರಿ. ಎಲ್ಲ ರೈತರು ಜಿಲ್ಲಾದಾಗ ತಾಲೂಕಿನಾಗ ಬಂದ ನಿಮ್ಗೆ ಅಂದ್ರೆ ಅವ್ರಿಗೂ ಗೊತ್ತಾಕತಿ ರೈತರ ಕಷ್ಟ ಏನೋದು. ಏನು ನಿಮ್ಮ ಮನೆ ಕೊಡ್ತೀರಿ, ಜ್ಯೇಷ್ಠ ತುಂಬ್ತೀರಿ. ನೀವು ಎಲ್ಲ ಜ್ಯೇಷ್ಠ ತುಂಬ್ತೇವೆ ನಾವು ಸಿಕ್ಕಾಪಟ್ಟಿ ಎಲ್ಲಾನು. ಒಂದು ಗೊಬ್ಬರಕ್ಕೆ ಬಂದು ಎಲ್ಲಕ್ಕೂ ಬಂದು ಎಣ್ಣೆಗೆ ಇವತ್ತು ಮೆಣಸೆಣ್ಣೆ ಔಷಧ ತಗೋಬೇಕಾದ್ರೆ ಅದಕ್ಕೂ ದೇಶಿ ಕಟ್ತೇವೆ. ಯಾಕೆ ಹಿಂಗ್ಯಾಕೆ ಮಾಡಾಕ್ತೀವಿ ರೈತರ ಬಗ್ಗೆ? ಇವತ್ತು ನಮ್ಮ ನೆಲ ಕಚ್ಚೋಗೈತಿ, ಬಾಯಿಲ್ ತೆಗಿ, ನೆಲ ಕಚ್ಚೋಗೈತಿ ಬಾಯಿಲ್ ಮೇಡಮ್. ಗೊತ್ತಾಳ ನರೇಂದ್ರ ಒಬ್ಬ ಹೆಣ್ಮಗಳು ನಾಟ್ ತಾಲೂಕಿನಾಕಿ ಉಳ್ಳಾಗಡ್ಡಿ ಏನು ಉಳಿದಿಲ್ಲ. ಅದಕ್ಕಾಗಿ ದಯವಿಟ್ಟು ನೀವೆಲ್ಲಿ ಅವ್ರ ಮೇಡಮ್ ಅಲ್ಲಿ ನಮ್ಮ ಪಕ್ಕ ಹಳ್ಳಿ. ಅದಕ್ಕಾಗಿ ನಾನು ಟೋಟಲ್ ಆ ಊರು ಈ ಊರು ಮಾತಾಡಕತ್ತಿಲ್ಲ. ದಯವಿಟ್ಟು ವಿನಂತಿ ಎಲ್ಲ ಆಫೀಸರು ಇವತ್ತ JD ಸಾಹೇಬ, ದಾಟ್ ಜಿಲ್ಲಾ ಸಾಹೇಬ್ 5 ತಾಲೂಕಿಗೆ ವಿಸಿಟ್ ಕೊಡ್ಬೇಕ. ಒತ್ತಾಯ ಈ ಎಲ್ಕೆ ಮುಖಾಂತರ ಕೊಡ್ಬೇಕು. ನಾಳಿಂದ ಕೊಡ್ಬೇಕಮ್ಮ. ಏನಾಗೈತೆ ರೈತರಿಗೆ ಪರಿಸ್ಥಿತಿ ಊರ ಬರಬೇಕು, ಹಳ್ಳಿಯಾಗ ವಿಚಾರ ಮಾಡ್ಬೇಕು. ಆ ತಾಲೂಕಾ JD ಸಾಹೇಬ್ ಅವರು ಎಲ್ಲರಿಗೆ ವಿಸಿಟ್ ಕೊಡ್ಬೇಕ, ಹೋಬಳಿ ಮಟ್ಟಕ್ಕೂ ಕೊಡ್ಬೇಕ. ಸಾಲ ತಗೊಂಡಿದ್ದ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ಬೇಕ. ಏನು ನಿಮ್ಮ ಮನೆ ತರ ಮಾಡೋದಿಲ್ಲ ನೀವು. ಇದನ್ನ ಕೊಟ್ನಿ ಇದನ್ನ ಕೊಟ್ನಿ, ಅಲ್ಲಿ 50 ಲಕ್ಷ 1000 ಕೋಟಿ ಬಿಡುಗಡೆ ಮಾಡೀನಿ ಅನ್ನಕ್ಕೆ ಸದ್ಯಕ್ಕೆ ಬರೋದಿಲ್ಲ ನಮಗೆ. ನಮ್ಮ ರೈತರಿಗೆ ಏನು ನಾವು ಕೆಟ್ಟ ಅನ್ಯಾಯ ಮಾಡೀವಿ ನಿಮ್ಗೆ ರೈತರೆಲ್ಲ. ಬೀಜ ವಿತರಣೆ ಸರಿಯಾಗಿ ಮಾಡ್ಯಾರ.
ಎರಡನೇ ಸಲ ಸರಿಯಾಗಿ ಸಿಗಲಿಲ್ಲ. ಎರಡೆರಡು ಸಲ ಬಿತ್ತಿದೆವು. ಎರಡನೇ ಸಲ 140 ರೂಪಾಯಿ ಕಿಲೋ ಬೀಜ ನಾವು ಕೊಟ್ಟೆವು. 4,000 ರೂಪಾಯಿ ಕ್ವಿಂಟಲ್ ಹೆಸರು ಕೊಟ್ಟಿವು ಮಣ್ಣಿ ಇಟ್ಕೊಂಡು. ಬಟ್ ನಾಸಿಕ್ ಬರ್ಬೇಕಟ್ಟ ನಾವರ 140 ರೂಪಾಯಿ ಕಿಲೋ ತೊಗೊಂಬಿತ್ತು. ಈಗ ನಾ ಎದ್ಕೆ ಮುಖಾಂತರ ಸೋಯಾಬೀನ್ 10,000 ಮಾಡ್ಬೇಕು, ಹೆಸರು 10,000 ಮಾಡ್ಬೇಕ, ಉಳ್ಳಾಗಡ್ಡಿ 5,000 ಮಾಡ್ಬೇಕು, ಗೊಂಜಾಳ 5,000 ಮಾಡ್ಬೇಕ, ಕಬ್ಬು 5,000 ರೂಪಾಯಿ ಮಾಡ್ಬೇಕ. ಏನೇನು ನಿಮ್ಮ ಮನೆ ಯಾರು ಕೊಡೋದಿಲ್ಲ ನೀವು. ಅದಕ್ಕಾಗಿ ದಯವಿಟ್ಟು ಅರ್ಥ ಮಾಡ್ಕೊರಿ. ನಮ್ಮ ರೈತರ ಬಗ್ಗೆ ಹೊಟ್ಟಿನ ಲಕ್ಷ ಮಕ್ಕಳ ಪರಿಸ್ಥಿತಿ ಬಂದೈತಿ ಇವತ್ತು ನಮ್ದು. ನಾವು ಯಾರು ನೆಮ್ಮದಿದ್ರೆ ಊಟ ಮಾಡುವಂಥ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ದಯವಿಟ್ಟು ಯಾಕೆ ನೀವು ಒಮ್ಮೆ ನಿಮಗೆ ಜನರ ಆಶೀರ್ವಾದ ಮಾಡ್ಯಾರ. ನಮ್ಮ ರೈತರು ಮರಿಗಿದ್ರೆ ನಿಮ್ಗೆ ಯಾರಿಗೆ ಎಂದೂ ಜಯ ಆಗೋದಲ್ಲ. ಅರ್ಥ ಮಾಡ್ಕೊರಿ ನೀವು. ನಮಗೆ ಆ ತಾಕತ್ತಿಲ್ಲ ನಿಮ್ಮಂತೆ ಬರೋಷ್ಟ ಪೊಲೀಸರನ್ನ ಹಿಂದಕ್ಕೆ ಸೇರಿಸ್ಬಿಡ್ತೀರಿ ನಮ್ಮನ್ನ. ಅಲ್ಲಿ ಬಂದು ಭೇಟಿಯಾಗಿ ರೈತರು ಕರೆದು ಚರ್ಚೆ ಮಾಡಿ ರೈತರು ಅನುತವನ್ನು ಕೊಡ್ತಕ್ಕೈತಿ. ಅದಕ್ಕಾಗಿ ದಯವಿಟ್ಟು ಹಗಲೆಲ್ಲ ಭಾಳ ಸಲ ಹೇಳಿವಿ ನಿಮಗೆ, ಒಳ್ಳ ಮಾಡಿ ಹೇಳಿಸ್ಕೋಬೇಡ್ರಿ. ಅದಕ್ಕಾಗಿ ದಯವಿಟ್ಟು ನೀವೆಲ್ಲ ಯಾವ್ದ ಪಕ್ಷದಾಗ ಇರ್ರಿ ನೀವು. ಇವತ್ತು ಯಾವ ಪಕ್ಷದಾಗ ನೀವು ರೈತರ ಬಗ್ಗೆ ಬೆಂಗಳೂರಾಗ ಅಧಿವೇಶನದಾಗ ಒಬ್ಬರ ತೆಗೆದಿರಿ. ನಾವು ದಿನ ಟಿ ವಿ ನೋಡ್ತೇವೆ, ಮುಂಜಾನೆ ನೋಡ್ತೇವೆ, ಮಧ್ಯಾಹ್ನ ನೋಡ್ತೇವೆ, ಸಂಜೆಗೆ ನೋಡ್ತೇವೆ ನಿಮ್ಮ ಟಿ ವಿ. ಒಬ್ಬರ ಧರ್ಮಸ್ಥಳದ ಇರಲಿ, ಧರ್ಮಸ್ಥಳ ಮಂಜುನಾಥಂದು ಅದನ್ನು ಮಾಡಾಕತ್ತೀರಿ. ಅದನ್ನು ತಪ್ಪು ಸಂದೇಶ ಕೊಡಬೇಡ್ರಿ ಯಾರಿಗೆ. ಅದನ್ನು ಒಂದು ಸರಿಯಾಗಿ ಪರಿಗಣಿಸಿ. ಯಾಕಂದ್ರೆ ದೊಡ್ಡ ಜಾಗ ಅದ ಧರ್ಮಸ್ಥಳ ಅಂದ್ರೆ, ದೊಡ್ಡ ಜಾಗ ಅದ. ಅದಕ್ಕೆ ಏನೇನೋ ಮಾಡ್ಕೊಂಡು ನಿಮ್ಮ ರಾಜಕೀಯ ಪುಂಡಾಟಕ್ಕಾಗಿ ನಮ್ಮನ್ನೆಲ್ಲರನ್ನೂ ಬಲಿ ಕೊಡಬೇಡ್ರಿ. ಅದಕ್ಕಾಗಿ ದಯವಿಟ್ಟು ವಿಚಾರ ಮಾಡಿರಿ. ನೀವೆಲ್ಲ ರೈತರ ಬಗ್ಗೆ ವಿಚಾರ ಮಾಡಿರಿ. ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ಬೇಕು. ಎದಕ್ಕೆ ಮುಖಾಂತರ ಒತ್ತಾಯ ಮಾಡ್ತೇನೆ ನಾನು. ಸಂಪೂರ್ಣ ಮನ್ನಾ, 1 ರೂಪಾಯಿನೂ ಉಳಿಬಾರ್ದು. ಗೌರವಾನ್ವಿತ ಮೋದಿ ಸಾಹೇಬ್ರ, ನೀವು ಅಲ್ಲಿ ಒಂದಿಟ್ಟ ನಾನು ಏನು ಹೇಳ್ತೇನೆ ಅಂದ್ರೆ ನಿಮಗೆ ಇದು ಮನಸ್ಸು ಮಾಡಿರಿ. ಆ ಬ್ರಿಡ್ಜಿಗೆ 10,000 ಕೋಟಿಗಟ್ಟಲೆ ಬಿಟ್ಟಿವು. ಈ ಬ್ರಿಡ್ಜಿಗೆ 10,000 ಕೋಟಿ ಅದೆಲ್ಲ ಬಂದಿಡ್ರಿ 1 ವರ್ಷ. ನೀವೆಲ್ಲರೂ ಕರ್ನಾಟಕ ಜಿಲ್ಲೆಗೆ 2 ದಿನ ನಿಮ್ಮ ಅಷ್ಟು ಗಾಡಿಗಳು ಅಡ್ಡಾಡೋದು ಬಂದಾದ್ರೆ ನಮ್ಮ ರೈತರ ಸಾಲ ಮನ್ನಾ ಆಕೈತಿ. ನಾ ಇದು ಎದೆ ಹೆಚ್ಚು ಹೇಳ್ತೇನೆ. ನಿಮ್ಮ ಖರ್ಚು ವೆಚ್ಚ ನಿಮ್ಗೆ ಹಿಂದೆ 4 ಗಾಡಿ ಮುಂದೆ 4 ಗಾಡಿ ಎಲ್ಲರೂ 2 ದಿನ ಮನ್ಯಾಗ ಕುಂತು ಬಿಟ್ರೆ ರೈತರ ಸಾಲ ಸಂಪೂರ್ಣ ಮನ್ನಾ ನಮ್ಮ ಭಾರತ.